ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಇದು ನಮ್ಮ KSET ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಲೆಕ್ಚರ್ ನಂಬರ್ 6 ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇವ್ಯಾಲ್ಯೂಯೇಷನ್ ಮತ್ತು ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಮೇಲೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಮೌಲ್ಯಮಾಪನ ಮತ್ತು ಮೌಲ್ಯಮಾಪನದ ಪ್ರಕಾರಗಳು. ಸೊ ಈ ಒಂದು ಮೌಲ್ಯಮಾಪನದ ಅರ್ಥವನ್ನು ನಾವು ನೋಡಿದರೆ, ಸೊ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್, ಅನಲೈಸಿಂಗ್, interpreting information to determine the extent to which pupils are achievements instructional objectives. So this evaluation means whatever the lecture is given by the teacher, he is going to judge it. So how much students have understood. Yes, whatever the lecture given by the teacher in the class, the teacher is going to just examine in what extent students have ಅಂಡರ್ಸ್ಟುಡ್ ಇಟ್. ಸೊ ಶಿಕ್ಷಕರು ಯಾವ ಒಂದು ಬೋಧನೆಯನ್ನು ಮಾಡಿದ್ದಾರೆ, ಆ ಬೋಧನೆಯು ವಿದ್ಯಾರ್ಥಿಗಳಿಗೆ ಎಷ್ಟು ರೀಚ್ ಆಗಿದೆ, ವಿದ್ಯಾರ್ಥಿಗಳು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದನ್ನು ವಿದ್ಯಾರ್ಥಿಗಳ ಜ್ಞಾನವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರೋಸೆಸ್. ಸೊ ಇದು ಒಂದು ಮೌಲ್ಯಮಾಪನ ಒಂದು ವ್ಯವಸ್ಥಿತವಾದ ಪ್ರಕ್ರಿಯೆಯಾಗಿದೆ. ಸೊ ಇಲ್ಲಿ ವಿದ್ಯಾರ್ಥಿಗಳ ಜ್ಞಾನವನ್ನು ಪರೀಕ್ಷೆ ಮಾಡಲಾಗ್ತದೆ. So there is one more definition given by Thorndike and Hagen. So the term evaluation, it is closely related with measurement. So measurement and evaluation both are very closely related, and it is in some respect inclusive, including informal and intuitive judgment of pupils' progress. So here the teacher is going to evaluate the progress of the student. So ಈ ಒಂದು ಮೌಲ್ಯಮಾಪನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಜ್ಞಾನವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳ ಒಂದು ತಿಳುವಳಿಕೆಯ ಮಟ್ಟವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. So evaluation is describing something in terms of selected attributes and judging the degree of acceptability or suitability of which has been described. So ಇವಾಗ ಆಲ್ರೆಡಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಏನು ಜ್ಞಾನವನ್ನು ನೀಡಿದ್ದಾರೆ, ಆ ಜ್ಞಾನವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. So there are some characteristics of evaluation. The first one is it is a continuous progress. So evaluation is a continuous progress. So ಈ ಒಂದು ಮೌಲ್ಯಮಾಪನವು ಏನಾಗಿದೆ, ಇದೊಂದು ನಿರಂತರವಾಗಿದೆ. ಸೊ ಇದು ಕೊನೆಗೊಳ್ಳುವುದಿಲ್ಲ. ಸೊ ಯಾವಾಗ ಒಂದು ಕೋರ್ಸ್ ಸ್ಟಾರ್ಟ್ ಆಗ್ತದೆ, ಕೋರ್ಸ್ ಮುಗಿಯೋ ತನಕನೂ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ನಡೀತಾನೆ ಇರ್ತದೆ. So it is comprehensive. It means that it includes everything can be evaluated. So comprehensive means it includes from all the aspect of the student. So ವಿದ್ಯಾರ್ಥಿಗಳ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ಗಾಗಿ ಮೌಲ್ಯಮಾಪನವನ್ನು ಮಾಡಲಾಗ್ತದೆ. And evaluation is child centered. Please remember. So evaluation it is a child center. So it gives importance for the learning process, not teaching process. So ಈ ಒಂದು ಮೌಲ್ಯಮಾಪನ ವಿದ್ಯಾರ್ಥಿ ಕೇಂದ್ರಿತವಾಗಿದೆ. ಸೊ ಇದು ವಿದ್ಯಾರ್ಥಿಗಳ ಕಲಿಕೆಯ ಪ್ರಕ್ರಿಯೆಯನ್ನು ಪರೀಕ್ಷೆ ಮಾಡ್ತಾ ಇದೆ. So next, remedial evaluation comments on the result which helps to remedial work. It is not a remedy. Evaluation is remedial in nature. ಸೊ ಇಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ವಿದ್ಯಾರ್ಥಿಗಳಲ್ಲಿರುವ ಜ್ಞಾನವನ್ನು, ತಿಳುವಳಿಕೆ ಮಟ್ಟವನ್ನು ಪರೀಕ್ಷೆ ಮಾಡಿದ ನಂತರ ಅವ್ರಿಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ತಿಳಿಸ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಇವ್ಯಾಲ್ಯೂಯೇಷನ್ ಈಸ್ ಎ ರೆಮಿಡಿಯಲ್ ಅಂತ ಕರಿತೀವಿ. ಸೊ ಕೋಆಪ್ರೇಟಿವ್ ಪ್ರೋಸೆಸ್. ಇವ್ಯಾಲ್ಯೂಯೇಷನ್ ಇಟ್ ಈಸ್ ಎ ಕೋಆಪ್ರೇಟಿವ್ ಪ್ರೋಸೆಸ್ ಇನ್ವಾಲ್ವಿಂಗ್ ಸ್ಟೂಡೆಂಟ್ಸ್, ಟೀಚರ್ಸ್, ಪೇರೆಂಟ್ಸ್ ಆ್ಯಂಡ್ ಪಿಯರ್ ಗ್ರೂಪ್. ಸೊ ಈ ಒಂದು ಮೌಲ್ಯಮಾಪನದಲ್ಲಿ ಶಿಕ್ಷಕರು ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಪ್ಯಾರೆಂಟ್ಸ್ ಆಗಿರ್ಬೋದು, ಈ ಪಿಯರ್ ಗ್ರೂಪ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕಾಗಿರ್ತದೆ. ಟೀಚಿಂಗ್ ಮೆಥಡ್. ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಮೆಥಡ್ಸ್ ಈಸ್ ಇವ್ಯಾಲ್ಯೂಯೇಷನ್. ಸೊ ಬೋಧನಾ ವಿಧಾನಗಳ ಶಿಕ್ಷಕರು ಬಳಸಿದ ಬೋಧನಾ ವಿಧಾನಗಳನ್ನು ಮೌಲ್ಯಮಾಪನ ಮಾಡಲಾಗ್ತದೆ. ಸೊ ಇಟ್ ಈಸ್ ಎ ಕಾಮನ್ ಪ್ರಾಕ್ಟೀಸ್. ಸೊ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಎ ಕಾಮನ್ ಪ್ರಾಕ್ಟೀಸ್ ಅಮಂಗ್ ದಿ ಪ್ರಾಪರ್ ಗ್ರೋತ್ ಆಫ್ ಚೈಲ್ಡ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಸೊ ಇವ್ಯಾಲ್ಯೂಯೇಷನ್ ಏನಾಗಿದೆ, ಇದೊಂದು ಕಾಮನ್ ಪ್ರಾಕ್ಟೀಸ್ ಆಗಿದೆ. ಸೊ ಮಲ್ಟಿಪಲ್ ಆಸ್ಪೆಕ್ಟ್. ಇಟ್ ಈಸ್ ಕನ್ಸರ್ನ್ ವಿತ್ ದ ಟೋಟಲ್ ಪರ್ಸನಾಲಿಟಿ ಆಫ್ ಸ್ಟೂಡೆಂಟ್ಸ್. ಎಸ್, ಈ ಒಂದು ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಯ ಒಂದು ಸಂಪೂರ್ಣ ಬೆಳವಣಿಗೆಗೆ ಮಹತ್ವವನ್ನು ನೀಡಲಾಗಿರ್ತದೆ. So next, let us see some principles of evaluation. The first one is principle of continuity. So just now we have discussed evaluation. It is a continuous process. It goes on continuously as long as the student is related with the education. So ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಲಿಂಕ್ ಇರುವ ತನಕನೂ ಕೂಡ ಈ ಒಂದು ಮೌಲ್ಯಮಾಪನ ನಿರಂತರವಾಗಿ ಸಾಗುವ ಪ್ರಕ್ರಿಯೆಯಾಗಿದೆ. ಸೊ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಎ continuous progress, and it is also important part of the teaching learning process.
ಸೊ ಈ ಒಂದು ಮೌಲ್ಯಮಾಪನ ಕಲಿಕಾ ಬೋಧನೆಯ ಒಂದು ಮಹತ್ವದ ಭಾಗವಾಗಿದೆ. ಸೊ ವಾಟ್ ಎವರ್ ದ ಲರ್ನರ್ಸ್ ಲರ್ನ್ ಇಟ್ ಶುಡ್ ಬಿ ಇವ್ಯಾಲ್ಯುಯೇಟೆಡ್ ಡೈಲಿ. ಸೊ ವಾಟ್ ಟೀಚರ್ ಇಸ್ teaching for the students and how much students are going to understand it, it should be evaluated daily. ಸೊ ವಿದ್ಯಾರ್ಥಿಗಳು ಏನೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಎಂಬುದನ್ನು ದಿನಾಲೂ ಇವ್ಯಾಲ್ಯೂಯೇಷನ್ ಮಾಡಲೇಬೇಕಾಗ್ತದೆ. ಸೊ ದ ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಈ ಪ್ರಿನ್ಸಿಪಲ್ ಆಫ್ ಕಾಂಪ್ರಿಹೆನ್ಸಿವ್ನೆಸ್. Yes, it means that to assess all aspects of the learner's personality, it concerned with all-round development of the child. So evaluation, it concerned with the total development of the child. So here the teacher is going to evaluate learner's personality development. So ಈ ಒಂದು evaluation ಏನಾಗಿ ಮೌಲ್ಯಮಾಪನ ಎಲ್ಲ ಏನಾಗಿದೆ, ವಿದ್ಯಾರ್ಥಿಗಳ ಸಂಪೂರ್ಣ ಬೆಳವಣಿಗೆಗೆ ಮಹತ್ವವನ್ನು ನೀಡ್ತಾ ಇದೆ. Then the third principle is principle of objectives. So evaluation should be based on the objectives of education. So what are the objectives of the education? The evaluation based on these objectives. It should be helpful in finding out where there is a need for redesigning and retraining the learner's behavior. So ಇದು ಈ ಒಂದು ಮೌಲ್ಯಮಾಪನ ಕಾರ್ಯ ಏನಾಗಿದೆ, ಶಿಕ್ಷಣದ ಎಲ್ಲ ಉದ್ದೇಶಗಳನ್ನು ಸಾಧಿಸಬೇಕು. ಅವಶ್ಯವಿದ್ದಲ್ಲಿ ವಿದ್ಯಾರ್ಥಿಯ ವರ್ತನೆಗೆ ಅಥವಾ ಶಿಕ್ಷಕರು ಕಲಿಸಿದ ಪಾಠವನ್ನು ರೀಡಿಸೈನ್ ಮಾಡಬೇಕು ಮತ್ತು ಅವರಿಗೆ ಮರು ಟೀಚರ್ನ ಕೂಡ ಮಾಡಬೇಕು. ಸೊ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇವ್ಯಾಲ್ಯೂಯೇಷನ್ ಈಸ್ ಆಲ್ಸೋ ರಿಲೇಟೆಡ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಆಫ್ ದಿ ಲರ್ನರ್. ಸೊ ಈ ಒಂದು ಮೌಲ್ಯಮಾಪನ ವಿದ್ಯಾರ್ಥಿಗಳ ಅನುಭವಗಳಿಗೆ ಸಂಬಂಧಿಸಿದೆ. ಇನ್ ದಿಸ್ ಪ್ರೋಸೆಸ್ ವಿ ಡೋಂಟ್ ಇವ್ಯಾಲ್ಯೂಯೇಟ್ ಓನ್ಲಿ ಕರಿಕ್ಯುಲರ್ ಆಕ್ಟಿವಿಟೀಸ್ but also co-curricular activities. So in the process of evaluation, the teacher is not going to evaluate only curricular activities, the co-curricular activities will also be considered. So principle of broadness. So evaluation should be broad enough to cover all the aspects of the life. So evaluation, it is going to cover all the aspects of the life. It is going to give importance to the all-round development of the students. So the next one is principle of child centeredness. So evaluation, it is a child centered. So it gives more importance to the learning process than teaching process. ಈ ಒಂದು ಮೌಲ್ಯಮಾಪನ ವಿದ್ಯಾರ್ಥಿ ಕೇಂದ್ರಿತವಾಗಿದೆ. ಇಲ್ಲಿ ವಿದ್ಯಾರ್ಥಿ ಎಷ್ಟು ಜ್ಞಾನವನ್ನು ಪಡಿತಾ ಇದ್ದಾನೆ ಎಂಬುದಕ್ಕೆ ಮಹತ್ವವನ್ನು ನೀಡಲಾಗಿರ್ತದೆ. ಪ್ರಿನ್ಸಿಪಲ್ ಆಫ್ ಅಪ್ಲಿಕೇಶನ್. So during the teaching and learning process, the child may learn many things, but it may not be useful in his daily life. He can't apply it, then it is useless. So whatever students are going to learn, they should apply it in their ಡೈಲಿ ಲೈಫ್. ವಿದ್ಯಾರ್ಥಿಗಳು ಏನು ಜ್ಞಾನವನ್ನು ಪಡಿತಾ ಇದ್ದಾರೆ ಆ ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ. ಸೊ ಇವಿಷ್ಟು ಮೌಲ್ಯಮಾಪನದ ವಿಧಾನಗಳಾಗಿವೆ. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ types of evaluation. There will be one question on types of evaluation. So the first type of evaluation is placement evaluation. So placement evaluation, it is designed to place the right person in the right place. So here the teacher is going to check previous knowledge of the student. So it ensures the entry performance of the student. So here in placement evaluation means before joining to the course, the teacher is going to check the knowledge level of the students before entering to the ಕೋರ್ಸ್. ಸೊ ಇಲ್ಲಿ ವಿದ್ಯಾರ್ಥಿಯು ಯಾವುದೇ ಒಂದು ಕೋರ್ಸಿಗೆ ಅಥವಾ ತರಗತಿಗೆ ಬರುವ ಮೊದಲು ವಿದ್ಯಾರ್ಥಿಗಳಲ್ಲಿರುವ ಪೂರ್ವ ಜ್ಞಾನವನ್ನು ಶಿಕ್ಷಕರು ಪರೀಕ್ಷೆ ಮಾಡ್ತಾ ಇದ್ದಾರೆ. So the future success of the instructional process depends on the success of placement evaluation. So the future success of the instructional process, it is dependent on the placement evaluation. So to determine the level or position of the child in the instructional sequence. So how much knowledge is student is having, to determine this placement evaluation is very helpful. ಇವಾಗಲೇ ವಿದ್ಯಾರ್ಥಿ ಹತ್ತಿರ ಎಷ್ಟು ಜ್ಞಾನವಿದೆ ಎಂಬುದನ್ನು ಪರೀಕ್ಷೆ ಮಾಡಲು ಈ ಒಂದು ಇವ್ಯಾಲ್ಯೂಯೇಷನ್ ತುಂಬ ಸಹಾಯ ಮಾಡ್ತದೆ. This type of evaluation is helpful for admission of pupils into a new course. ಸೊ ಈ ಒಂದು ಈ ಮೌಲ್ಯಮಾಪನ ಏನಿದೆಲ್ಲ ಪ್ಲೇಸ್ಮೆಂಟ್ ಮೌಲ್ಯಮಾಪನ ವಿದ್ಯಾರ್ಥಿಗಳನ್ನ ಹೊಸ ಕೋರ್ಸಿಗೆ ಅಡ್ಮಿಷನನ್ನು ಮಾಡಿಕೊಳ್ಳಲು ತುಂಬ ಸಹಾಯ ಮಾಡ್ತದೆ. So there are some examples for placement evaluation. The first one is aptitude test, self-reporting inventories, observational techniques, medical entrance exam, engineering or agriculture entrance exam. These are some examples for placement evaluation.
ನೆಕ್ಸ್ಟ್ ವಿಲ್ ಮೂವ್ ಟು ದಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಸೊ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಯೂಸ್ ಟು ಮಾನಿಟರ್ ದಿ ಲರ್ನಿಂಗ್ ಪ್ರೋಗ್ರೆಸ್ ಆಫ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದಿ ಇನ್ಸ್ಟ್ರಕ್ಷನ್. ಸೊ ಇಟ್ ಮೀನ್ಸ್ ದಟ್ in placement evaluation the teacher is going to evaluate the students knowledge before entering into the classroom or instruction. So but formative evaluation takes place during the process of the instruction or during the process of the teaching. ಸೊ ಈ ಒಂದು ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಆ್ಯಕ್ಚುಲ್ ಆಗಿ ತರಗತಿಯ ಸಂದರ್ಭದಲ್ಲಿ ನಡೀತಾ ಇದೆ. ಸೊ ಮೇನ್ ಆಬ್ಜೆಕ್ಟಿವ್ ಈಸ್ ಟು ಪ್ರೊವೈಡ್ ಕಂಟಿನ್ಯೂಯಸ್ ಫೀಡ್ಬ್ಯಾಕ್ ಟು ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ concerning learning success and failures while instruction is in process. So here the main objective of this formative evaluation is to provide continuous feedback to the students and also to the teachers about the successful of learning. So ಈ ಒಂದು ಫಾರ್ಮೇಟಿವ್ ವ್ಯಾಲ್ಯೂಯೇಷನಲ್ಲಿ ನಿರಂತರವಾದ ಪ್ರತಿಕ್ರಿಯೆಯನ್ನು ನೀಡಲಾಗ್ತದೆ, ನಿರಂತರವಾದ ಫೀಡ್ಬ್ಯಾಕ್ ಇರ್ತದೆ. ಅದು ವಿದ್ಯಾರ್ಥಿಗಳಿಂದ ಆಗಿರ್ಬೋದು, ಶಿಕ್ಷಕರಿಂದ ಆಗಿರ್ಬೋದು. So feedback to students provides reinforcement of successful learning and identifies the specific learning errors that need to be corrected. So here the teacher is going to identify the errors of his teaching or the difficulties in the learning process, and he will also give reinforcement. He can teach once again. So ಈ ಒಂದು ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮರಳಿ ಟೀಚನ್ನು ಕೂಡ ಮಾಡ್ತಾರೆ, ಅವರಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸ್ತಾರೆ. So formative evaluation helps the teacher to ascertain the pupil's progress from time to time. ಸೊ ಸಮಯದಿಂದ ಸಮಯಕ್ಕೆ ವಿದ್ಯಾರ್ಥಿಗಳ ಒಂದು ಪ್ರೋಗ್ರೆಸ್ಸನ್ನು, ಬೆಳವಣಿಗೆಯನ್ನು ಅಧ್ಯಯನ ಮಾಡಲು ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ತುಂಬ ಸಹಾಯ ಮಾಡ್ತದೆ. So there are some characteristics of formative evaluation. The first one is it is an integral part of the learning process. ಸೊ ಇದು ಒಂದು ಶಿಕ್ಷಣ ವ್ಯವಸ್ಥೆಯ ಭಾಗವಾಗಿದೆ. So it occurs frequently during the course of instruction. So please remember it, this formative evaluation is going to occur frequently at the time of the teaching. So ಈ ಒಂದು ರಚನಾತ್ಮಕ ಮೌಲ್ಯಮಾಪನ ತರಗತಿಯ ಸಂದರ್ಭದಲ್ಲಿ ಪದೇ ಪದೇ ಬರ್ತಾ ಇದೆ. So its results are made immediately known to the learner. So here the judgment is made very easily and at the same time only in the classroom only. So here results will be provided to the students at very less period of time. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ರಿಸಲ್ಟನ್ನು ಕೂಡ ಅದೇ ಕ್ಲಾಸ್ರೂಮ್ನಲ್ಲಿನೇ ಕಡಿಮೆ ಸಮಯದಲ್ಲಿ ನೀಡಲಾಗ್ತಾ ಇದೆ. It may sometime take form of teacher observation only. Sometime only teacher is going to observe the students in formative evaluation. It reinforces learning of the students. Then it pinpoints difficulties being faced by a weak learner. So to identify the difficulties which are facing by the students, the formative evaluation is very helpful. So ವಿದ್ಯಾರ್ಥಿಗಳಲ್ಲಿರುವ ಲರ್ನಿಂಗ್ ಡಿಫಿಕಲ್ಟೀಸ್ ಅಂತಂದರೆ ಅವರಿಗೆ ಅರ್ಥ ಮಾಡಿಕೊಳ್ಳಲು ಆಗ್ತಾ ಇರುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ರಚನಾತ್ಮಕ ಮೌಲ್ಯಮಾಪನ ಏನಿದೆಲ್ಲ ತುಂಬ ಸಹಾಯ ಮಾಡ್ತದೆ. Its results cannot be used for grading or placement purposes. Yes, whatever grades will be given in the formative evaluation, these grades will not be considered for placement evaluation. Actually here the teacher is not going to assign grades to them. So ಈ ಒಂದು ವಿಧಾನದಲ್ಲಿ ಈ ಒಂದು ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ನಲ್ಲಿ ಪಡೆದ ರಿಸಲ್ಟನ್ನು ಈ ಗ್ರೇಡ್ ನೀಡಲು ಅಥವಾ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ಗಾಗಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಇಟ್ ಹೆಲ್ಪ್ಸ್ ಇನ್ ಮಾಡಿಫಿಕೇಶನ್ ಆಫ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಇನ್ಕ್ಲೂಡಿಂಗ್ ಮೆಥಡ್ ಆಫ್ ಟೀಚಿಂಗ್ ಇಮಿಡಿಯೇಟ್ಲಿ. ಸೊ ಹಿಯರ್ ಇಫ್ ದ ಟೀಚರ್ ವಾಂಟ್ಸ್ ಟು ಚೇಂಜ್ ದ ಟೀಚಿಂಗ್ ಮೆಥಡ್, ಇಟ್ ಈಸ್ ಪಾಸಿಬಲ್ ಥ್ರೂ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್. ಸೊ ಬೋಧನಾ ವಿಧಾನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅವನ್ನ ಇಮಿಡಿಯೇಟಾಗಿ ಬದಲಾಯಿಸ್ಬೋದು. ಇಟ್ ಮೋಟಿವೇಟ್ಸ್ ಲರ್ನರ್ಸ್ as it provides them with knowledge of progress made by them. So here the teacher is going to give progress of the students time to time. So it will motivate the students to learn. So ಈ ಒಂದು ಫಾರ್ಮೇಟಿವ್ ವ್ಯಾಲ್ಯೂಯೇಷನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನವನ್ನು ಮಾಡಿ ಅವರ ಪ್ರೋಗ್ರೆಸ್ ಬಗ್ಗೆ, ಬೆಳವಣಿಗೆಯ ಬಗ್ಗೆ ಅವರಿಗೆ ತಿಳಿಸುವುದರಿಂದ ವಿದ್ಯಾರ್ಥಿಗಳು ಹೆಚ್ಚು ಕುತೂಹಲದಿಂದ ಇಲ್ಲಿ ಕಲಿತಾ ಇದ್ದಾರೆ. ಸೊ ಇಟ್ ಸೀಸ್ role of evaluation as a process. So here the evaluation means it is a process. ಇಲ್ಲಿ ಮೌಲ್ಯಮಾಪನ ಒಂದು ಪ್ರಕ್ರಿಯೆಯಾಗಿದೆ.
ಇಟ್ ಜನರಲಿ ಟೀಚರ್ ಮೇಡ್ ಟೆಸ್ಟ್. ಎಸ್, ಇಲ್ಲಿ ಹೆಚ್ಚಾಗಿ ಈ ಶಿಕ್ಷಕರು ಮಾಡಿದ ಟೆಸ್ಟ್ಗಳನ್ನು ಬಳಸಲಾಗ್ತದೆ. ಇಟ್ ಡಸ್ ನಾಟ್ ಟೇಕ್ ಮಚ್ ಟೈಮ್ ಟು ಬಿ ಕನ್ಸ್ಟ್ರಕ್ಟೆಡ್. ಸೊ ಈ ಒಂದು ಇವ್ಯಾಲ್ಯೂಯೇಷನ್ಗಾಗಿ ಹೆಚ್ಚಿನ ಸಮಯದ ಅವಶ್ಯಕತೆ ಇಲ್ಲ. ಸೊ ಎಕ್ಸಾಂಪಲ್ಸ್ ಫಾರ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಆರ್ ಮಂತ್ಲಿ ಟೆಸ್ಟ್, ಕ್ಲಾಸ್ ಟೆಸ್ಟ್, ಪಿರಿಯಾಡಿಕಲ್ ಅಸೆಸ್ಮೆಂಟ್, ಟೀಚರ್ಸ್ ಅಬ್ಸರ್ವೇಷನ್ ಎಟ್ಸೆಟ್ರಾ. ಇವೆಲ್ಲವೂ ಕೂಡ ಏನಾಗಿವೆ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ಗೆ ಉದಾಹರಣೆಗಳಾಗಿವೆ. So the next type of evaluation is diagnostic evaluation. So diagnostic evaluation is concerned with identifying the learning difficulties or weakness of pupils during instruction. So here in this case, in diagnostic evaluation, the teacher is going to identify the difficulties faced by the students or the weak subjects of the students during the course only. ಸೊ ಈ ಒಂದು ಡಯಾಗ್ನಾಸ್ಟಿಕ್ ಇವ್ಯಾಲ್ಯೂಯೇಷನಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಲ್ಲಿರುವ ಕಲಿಕಾ ಸಮಸ್ಯೆಗಳನ್ನು ಈ ಕೋರ್ಸ್ನ ಸಂದರ್ಭದಲ್ಲಿನೇ ಪತ್ತೆ ಹಚ್ಚಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡ್ತಾ ಇದ್ದಾರೆ. ಸೊ ಇಟ್ ಟ್ರೈಸ್ ಟು ಲೊಕೇಟ್ ಆರ್ ಡಿಸ್ಕವರ್ ದ ಸ್ಪೆಸಿಫಿಕ್ ಏರಿಯಾಸ್ ಆಫ್ ವೀಕ್ನೆಸ್ ಆಫ್ ಪುಪಿಲ್ in a given course of instruction and also tries to provide remedial measure. So in this case, the teacher is going to identify the weak areas of the students and they are going to ಸಜೆಸ್ಟ್ ದ್ಯಾಮ್. ಸೊ ಈ ಒಂದು ಡಯಾಗ್ನಾಸ್ಟಿಕ್ ಇವ್ಯಾಲ್ಯೂಯೇಷನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಯಾವ ವಿಷಯದ ಮೇಲೆ ಜ್ಞಾನ ಕಡಿಮೆ ಇದೆ ಎಂಬುದನ್ನು ಪತ್ತೆ ಹಚ್ಚಿ ಆ ವಿಷಯದ ಮೇಲೆ ಹೆಚ್ಚಿನ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಸೊ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಪ್ರೊವೈಡ್ಸ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಫಾರ್ ಸಿಂಪಲ್ ಲರ್ನಿಂಗ್ ಪ್ರಾಬ್ಲಮ್ಸ್, whereas diagnostic evaluation searches for underlying causes of those problems that do not respond to first aid treatment. So in case of formative evaluation, yes, it provides only first aid treatment for learning problems, but when it comes to diagnostic evaluation, the teacher is going to evaluate them individually and also is solving the problems. So ಈ ಒಂದು ಡಯಾಗ್ನಾಸ್ಟಿಕ್ ಇವ್ಯಾಲ್ಯೂಯೇಷನ್ ಅಲ್ಲಿ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಗಳನ್ನು ಇಂಡಿವಿಜುವಲ್ ಆಗಿ ಮೌಲ್ಯಮಾಪನ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸ್ತಾ ಇದ್ದಾರೆ. ಸೊ ದೆನ್ ಫೋರ್ತ್ ಈಸ್ ಸಮೇಟಿವ್ ಇವ್ಯಾಲ್ಯೂಯೇಷನ್. So in case of summative evaluation, it is conducted at the end of the course. So ಈ ಒಂದು ಸಮೇಟಿವ್ ವ್ಯಾಲ್ಯೂಯೇಷನನ್ನು ಕೋರ್ಸ್ ಮುಗಿದ ನಂತರ ಎಂಡಿಗೆ ಮಾಡಲಾಗ್ತದೆ. ಉದಾಹರಣೆಗೆ ಸಮ್ ಎಕ್ಸಾಮ್ ಆಗಿರ್ಬೋದು. ಟು ನೋ ವಾಟ್ ಎಕ್ಸ್ಟೆಂಟ್ ದ ಆಬ್ಜೆಕ್ಟಿವ್ಸ್ ಪ್ರೀವಿಯಸ್ಲಿ ಫಿಕ್ಸ್ಡ್ ಹ್ಯಾವ್ ಬೀನ್ ಅಕಾಂಪ್ಲಿಷ್ಡ್. ಇಟ್ ಮೀನ್ಸ್ ದಟ್ ವಾಟ್ ಎವರ್ ಟೀಚರ್ ಹಸ್ ಗಿವನ್ ದೆಮ್ ನಾಲೆಜ್ in what extent the students have understood it. To check it, ಸಮೇಟಿವ್ ವ್ಯಾಲ್ಯೂಯೇಷನ್ ವಿಲ್ ಬಿ ಕಂಡಕ್ಟೆಡ್. ಸೊ ಇವಾಗ ಆಗಲೇ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡಿರ್ತಾರೆ, ಅವರು ಎಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಎಂಬುದನ್ನು ಇಲ್ಲಿ ಲೆಕ್ಕ ಮಾಡಲು ಶಿಕ್ಷಕರು ಸಮೇಟಿವ್ ವ್ಯಾಲ್ಯೂಯೇಷನನ್ನು ಬಳಸ್ತಾ ಇದ್ದಾರೆ. ಸೊ ಇಟ್ ಈಸ್ ದ ಇವ್ಯಾಲ್ಯೂಯೇಷನ್ ಆಫ್ ಪುಪಿಲ್ಸ್ ಅಚೀವ್ಮೆಂಟ್ ಅಟ್ ದ ಎಂಡ್ ಆಫ್ ದಿ ಕೋರ್ಸ್. ಸೊ ಈ ಒಂದು ಮೌಲ್ಯಮಾಪನ ಏನಿದೆಲ್ಲ ಕೋರ್ಸ್ ಮುಗಿದ ನಂತರ ಎಂಡಿಗೆ ಕಂಡಕ್ಟ್ ಮಾಡಲಾಗ್ತದೆ. So the main objective of the summative evaluation is to assign grades. So please remember this. So here the main focus is to give grades. This evaluation will be conducted. So ಈ ಒಂದು ಸಮ್ಮೇಟಿವ್ ವ್ಯಾಲ್ಯೂಯೇಷನ್ ಯಾಕೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಗ್ರೇಡ್ಸ್ಗಳನ್ನು ನೀಡುವ ಸಲುವಾಗಿ. ಸೊ ಇಟ್ ಇಂಡಿಕೇಟ್ಸ್ ದ ಡಿಗ್ರಿ ಟು ವಿಚ್ ದ ಸ್ಟೂಡೆಂಟ್ಸ್ ಹ್ಯಾವ್ ಮಾಸ್ಟರ್ಡ್ ದ ಕೋರ್ಸ್ ಕಂಟೆಂಟ್. ಸೊ ಈ ಒಂದು ಇವ್ಯಾಲ್ಯೂಯೇಷನ್ ನಮಗೆ ವಿದ್ಯಾರ್ಥಿ ಎಷ್ಟು ಜ್ಞಾನವನ್ನು ಪಡೆದಿದ್ದಾನೆ ಎಂಬುದನ್ನು ತಿಳಿಸ್ತದೆ. So tests for formative evaluation are given at regular and frequent intervals. So when it comes to formative evaluation, here the tests will be conducted in a regular mode and also frequently. But when it comes to summative evaluation, here the test or evaluation is conducted only at the end of the course. ಸೊ ಈ ಫಾರ್ಮೇಟಿವ್ ವ್ಯಾಲ್ಯೂಯೇಷನಲ್ಲಿ ಟೆಸ್ಟ್ಗಳನ್ನು ಮೌಲ್ಯಮಾಪನ ಕಾರ್ಯವನ್ನು ಪದೇ ಕಂಡಕ್ಟ್ ಮಾಡಲಾಗ್ತದೆ. ಆದರೆ ಸಮ್ಮೇಟಿವ್ ವ್ಯಾಲ್ಯೂಯೇಷನಲ್ಲಿ ಈ ಕೋರ್ಸ್ ಮುಗಿದ ನಂತರ ಒಂದೇ ಸಾರಿ ಕಂಡಕ್ಟ್ ಮಾಡಲಾಗ್ತದೆ. So there are some characteristics of summative evaluation. The first one is it is terminal in nature as it comes at the end of the course. So ಇದನ್ನು ಕೋರ್ಸ್ನ ಎಂಡಿಗೆ ಕಂಡಕ್ಟ್ ಮಾಡಲಾಗ್ತದೆ. So it is judgmental in character in the sense that judges the achievements of the people or students. So here the teacher is going to judge the character of the students. So it views evaluation as a product because its chief concern is to point out the level of the attainment. Here just the summative evaluation is going to check the knowledge of the students. So here evaluation means it is a product. So ಇಲ್ಲಿ ವಿದ್ಯಾರ್ಥಿಗಳ ಜ್ಞಾನವನ್ನು ಚೆಕ್ ಮಾಡ್ತಾ ಇದೆ. ಸೊ ಹೀಗಾಗಿ ಇವ್ಯಾಲ್ಯೂಯೇಷನ್ ಅನ್ನೋ ಒಂದು ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇಟ್ ಕೆನಾಟ್ ಬಿ ಬೇಸ್ಡ್ ಆನ್ ಟೀಚರ್ಸ್ ಅಬ್ಸರ್ವೇಷನ್ ಓನ್ಲಿ.
it does not pinpoint difficulties faced by the learner. So here the evaluation is going to be conducted at the end of the course, because so this evaluation is not going to find the difficulties faced by the learner. So ಈ ಒಂದು ಮೌಲ್ಯಮಾಪನವನ್ನು ಕೋರ್ಸ್ ಎಂಡ್ಗೆ ಕಂಡಕ್ಟ್ ಮಾಡೋದರಿಂದ ವಿದ್ಯಾರ್ಥಿಗಳಲ್ಲಿರುವ ಕಲಿಕಾ ಸಮಸ್ಯೆಗಳನ್ನು ಇದು ಫೈಂಡ್ ಔಟ್ ಮಾಡೋದಿಲ್ಲ. Its results can be used for placement or grading purposes. So what the results prepared by using summative evaluation are used for the placement purpose and also to give grades to the students. So ಈ ಒಂದು ಸಮ್ಮೇಟಿವ್ ವ್ಯಾಲ್ಯೂಯೇಷನ್ನಲ್ಲಿ ಪಡೆದ ರಿಸಲ್ಟ್ಗಳನ್ನು ಈ ಪ್ಲೇಸ್ಮೆಂಟ್ಗಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಗ್ರೇಡ್ಗಳನ್ನು ನೀಡಲು ಬಳಸಲಾಗ್ತದೆ. It reinforces learning of the students who has learned an area. So also reinforcement is possible here, and it may or may not motivate the learner. Yes, sometimes it may motivate, sometimes it may not. ಕೆಲವೊಂದು ಸಾರಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತದೆ, ಇನ್ನು ಕೆಲವೊಂದು ಸಾರಿ ವಿದ್ಯಾರ್ಥಿಗಳಲ್ಲಿ ಅಷ್ಟೊಂದು ಆಸಕ್ತಿಯನ್ನು ಇದು ಹುಟ್ಟಿಸೋದಿಲ್ಲ. So there are some examples for summative evaluation: the traditional school and university examination, teacher made test, standardized test, practical and oral test, rating scales. So these are some examples for summative evaluation. So ಇವೆಲ್ಲ ಕೂಡ ಏನಾಗಿ ಸಮ್ ಎಕ್ಸಾಮ್ ಆಗಿರ್ಬೋದು, ಸೊ ನಾವು PUC ಮಾಡಿದ್ರೆ ಎಂಡಿಗೆ ಬರೆಯೋ ಎಕ್ಸಾಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿವೆ ಸಮ್ಮೇಟಿವ್ ಇವ್ಯಾಲ್ಯೂಯೇಷನ್ಗೆ ಉದಾಹರಣೆಗಳಾಗಿವೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಕ್ರೈಟೀರಿಯನ್ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನ್. So here, when the evaluation is concerned with the performance of the individual in terms of what he can do or the behavior he can demonstrate, it is termed as criterion referenced evaluation. In this evaluation there is a reference to a criterion. So already the teacher has fixed some criteria for his evaluation. Based on that criteria the evaluation will be conducted here. So for example, here the teacher is going to conduct the evaluation process of the individual students, what he can do or how he can behave. So based on this, so already he has fixed the criteria. Based on that criteria the teacher is going to conduct the evaluation here. ಇಲ್ಲಿ ಕ್ರೈಟೇರಿಯನ್ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನ್ ನಲ್ಲಿ ಟೀಚರ್ ಏನು ಮಾಡಿದ್ದಾರೆ, ಈಗಾಗಲೇ ಒಂದು ಕ್ರೈಟೇರಿಯಾವನ್ನು ಫಿಕ್ಸ್ ಮಾಡಿದ್ದಾರೆ. ಆ ಒಂದು ಕ್ರೈಟೇರಿಯಾದ ಮೂಲಕ ಏನು ಮಾಡ್ತಾ ಇದ್ದಾರೆ, ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ more than 60 is first class, 50 to 60 is second class, less than 50 third class. In this way the teacher has already fixed the criteria. Based on that criteria he is going to evaluate the students, but there is no reference to the performance of the individual in the group. So but here he is not going to compare with the other students. ಆದರೆ ಈ ಒಂದು ವಿಧಾನದಲ್ಲಿ ಶಿಕ್ಷಕರನ್ನು ಈ ವಿದ್ಯಾರ್ಥಿಗಳ ಒಂದು ಮೌಲ್ಯಮಾಪನವನ್ನು ಮಾಡುವಾಗ ಬೇರೆ ವಿದ್ಯಾರ್ಥಿಗಳೊಂದಿಗೆ ಕಂಪೇರ್ ಮಾಡ್ತಾ ಇಲ್ಲ. So in it we refer an individual performance to predetermined criteria which is well defined. So already teacher has defined some criteria. Based on that criteria teacher is going to evaluate. So already ಶಿಕ್ಷಕರು ಒಂದು ಕ್ರೈಟೇರಿಯಾನ ಫಿಕ್ಸ್ ಮಾಡಿದ್ದಾರೆ. ಆ ಒಂದು ಷರತ್ತುಗಳ ಆಧಾರದ ಮೇಲೆ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಎಕ್ಸಾಂಪಲ್ಸ್, ರಾಮನ್ got 93 marks in a test of mathematics. So already there is a criteria. Based on that criteria the teacher is going to evaluate. A typist types 60 words per minute. Amit's score is reading test is 70. So in these examples the teacher is not going to compare the students results with any other student, just he is going to evaluate it based on some criteria. So here a criterion reference test is used to ascertain the individual status with respect to the defined achievement domain. So here the teacher will not compare the students results with any other student, just he is going to define the students evaluation based on the achievement domain. So in this above example there is no reference to the performance of other members of the group. So in the above given I give some examples. In those examples there is no reference to the performance of the other students.
Thus, criterion referential evaluation determines an individual status with reference to well-defined criterion behavior. ಸೊ ಈ ಒಂದು ಇವ್ಯಾಲ್ಯೂಯೇಷನಲ್ಲಿ ಆಲ್ರೆಡಿ ಶಿಕ್ಷಕ ಏನು ಕ್ರೈಟೇರಿಯಾನ ಫಿಕ್ಸ್ ಮಾಡಿದ್ದಾರೆ ಆ ಒಂದು ಕ್ರೈಟೇರಿಯಾದ ಆಧಾರದ ಮೇಲೆ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ. ಸೊ ಬೇರೆ ವಿದ್ಯಾರ್ಥಿಗಳೊಂದಿಗೆ ಇಲ್ಲಿ ಕಂಪೇರ್ ಮಾಡ್ತಾ ಇಲ್ಲ. So it is an attempt to interpret test results in terms of clearly defined learning outcomes which serve as criteria or reference. ಸೊ ಇನ್ ದಿಸ್ ವೇ ಈ ಒಂದು ವಿಧಾನದಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಇವಾಗಲೇ ನೀಡಿರುವ ನಿರ್ಧಾರ ಮಾಡಿರುವ ಕ್ರೈಟೇರಿಯಾದ ಆಧಾರದ ಮೇಲೆ ಈ ಮೌಲ್ಯಮಾಪನವನ್ನು ಮಾಡಿ ಬೋಧನೆಯ ಒಂದು ಔಟ್ಪುಟ್ಟನ್ನು, ಬೋಧನೆಯ ಒಂದು ಔಟ್ಕಮನ್ನು, ವಿದ್ಯಾರ್ಥಿಗಳು ಎಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಎಂಬುದನ್ನು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. So the purpose of criterion referenced evaluation is to assess the objectives. It is the objective based test. So ಇದು ಒಂದು ಏನಾಗಿದೆ, objective based test ಆಗಿದೆ. The objectives are assessed. Yes, here the learning objectives are assessed here in terms of behavioral changes among the students. So ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇವೆ ಎಂಬುದನ್ನು ಇಲ್ಲಿ ಮೌಲ್ಯಮಾಪನ ಮಾಡಲಾಗ್ತದೆ. ಸೊ ಇದು ಒಂದು ಆಬ್ಜೆಕ್ಟಿವ್ ಬೇಸ್ಡ್ ಟೆಸ್ಟ್ ಆಗಿದೆ. ಸೊ ಇದು ಉದ್ದೇಶಗಳ ಆಧಾರದ ಮೇಲೆ ಡಿಪೆಂಡ್ ಆಗಿದೆ. ಲರ್ನಿಂಗ್ ಕಲಿಕೆ ಉದ್ದೇಶಗಳನ್ನು ಇದು ಮೌಲ್ಯಮಾಪನ ಮಾಡ್ತಾ ಇದೆ. So this the term criterion reference test. This term was first given by Glasser in the year of 1963. So the next type of evaluation is norm referenced evaluation. So norm referenced, it means that here the measurement act relates to some norm. Here norm means nothing but group or a typical performance. It means that here the teacher is going to compare the individual results with the other students or other group of students. So here in norm reference evaluation, the measurement act is related to some group. So here the evaluation is related with some group of the students. So ಈ ಒಂದು norm reference evaluation ನಲ್ಲಿ ಮೌಲ್ಯಮಾಪನ ಕ್ರಿಯೆ ಏನಾಗಿದೆ, ಬೇರೆ ಒಂದು ವಿದ್ಯಾರ್ಥಿಗಳ ಗುಂಪಿಗೆ ಕಂಪೇರ್ ಮಾಡಲಾಗ್ತದೆ. So it is an attempt to interpret the test results in terms of the performance of a certain group. So here the teacher is going to evaluate the students and is going to compare with the some other group. So ಈ ಒಂದು ವಿಧಾನದಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಒಂದು ವಿದ್ಯಾರ್ಥಿಗಳ ಗುಂಪಿನೊಂದಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. The group is norm group because it serves as a ರೆಫರೆಂಟ್ ನಾರ್ಮ್ ಫಾರ್ ಮೇಕಿಂಗ್ ಜಡ್ಜ್ಮೆಂಟ್. ಸೊ ಈ ಒಂದು ವಿದ್ಯಾರ್ಥಿಗಳ ಗ್ರೂಪ್ ಏನಾಗಿದೆ, ಇದು ಈ ಒಂದು ಮೌಲ್ಯಮಾಪನ ಕ್ರಿಯೆಗೆ ಕ್ರೈಟೇರಿಯಾ ಥರ ವರ್ಕ್ ಮಾಡ್ತಾ ಇದೆ. ದಿಸ್ ಗ್ರೂಪ್ ಟೀಚರ್ ಈಸ್ ಟೇಕಿಂಗ್ ಆಸ್ ಎ criteria for evaluation. Test scores are neither interpreted in terms of an individual nor in terms of standard of performance or predetermined acceptable level of achievement called the criterion reference. So the measurement is made in terms of class or any other norm group. So as we all know, in criterion based reference test, the teacher is going to determine the results in terms of individual or in terms of standard performance or in terms of predetermined achievement. But in case of norm reference test, here the teacher measurement is in terms of class or in terms of the any other group. So ಈ ಕ್ರೈಟೇರಿಯನ್ ಬೇಸ್ಡ್ ಟೆಸ್ಟ್ನಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ರು, ಮೌಲ್ಯಮಾಪನವನ್ನು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ವ್ಯಕ್ತಿಯ ಮೌಲ್ಯಮಾಪನವನ್ನು ಮಾಡ್ತಾ ಇದ್ರು, ಬೇರೆ ಯಾವುದೇ ಗ್ರೂಪ್ನೊಂದಿಗೆ ಕಂಪೇರ್ ಮಾಡ್ತಾ ಇರಲಿಲ್ಲ. ಬಟ್ ಈ ನಾರ್ಮ್ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನಲ್ಲಿ ಏನು ಮಾಡ್ತಾ ಇದ್ದಾರೆ, ಶಿಕ್ಷಕರು ಈ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಒಂದು ಗುಂಪಿನೊಂದಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಗ್ರೂಪ್ ಅನ್ನು ಅವರು ಕ್ರೈಟೇರಿಯಾ ಆಗಿ ತೆಗೆದುಕೊಂಡಿದ್ದಾರೆ. So almost all our classroom tests, public examinations, standardized tests are norm reference.
as they are interpreted in terms of a particular class and judgments are formed with reference to this class. So here ಇವೆಲ್ಲ ನಮ್ಮ ಕ್ಲಾಸ್ ರೂಮ್ ಟೆಸ್ಟ್ಗಳಾಗಿರ್ಬೋದು. ನಾವು ಯಾವಾಗ ಕ್ಲಾಸ್ ರೂಮ್ ಟೆಸ್ಟನ್ನು ತಗೋತೀವಿ, ನಮ್ಮಲ್ಲಿ ನಮಗೆ ಬಂದಿರುವ ವಿದ್ಯಾರ್ಥಿಗಳಿಗೆ ನೀಡಿರುವ ಅಂಕಗಳನ್ನು ಬೇರೆ ವಿದ್ಯಾರ್ಥಿಗಳ ಅಂಕಗಳೊಂದಿಗೆ ಕಂಪೇರ್ ಮಾಡಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ನೀಡ್ತಾ ಇದ್ದೀವಿ. ಸೊ ಹೀಗಾಗಿ ಇವೆಲ್ಲ ಏನಾಗಿವೆ, ನಾನ್ ರೆಫರೆನ್ಸ್ ಇವ್ಯಾಲ್ಯುವೇಷನ್ ಆಗಿದೆ. So examples, Raman stood first in mathematics in his class. ರಾಮನ್ ತನ್ನ ತರಗತಿಯಲ್ಲಿ ಗಣಿತ ವಿಷಯದಲ್ಲಿ ಮೊದಲ ಸ್ಥಾನದಲ್ಲಿದ್ದಾನೆ. ಸೊ ಹಿಯರ್ ವಿ ಆರ್ ಕಂಪೇರಿಂಗ್ ರಾಮನ್ಸ್ evaluation with the other students evaluation. Raman's marks we are comparing with others marks. So the typist who types 60 words per minute stands above 90% of the typist who appeared in the interview. Yes, this typing level is compared with the others or the group of other interviewers. Other groups. So here whatever the typing speed by one person, the typing speed of one person is 60 words per minute, and this level of typing is compared with the other students or other candidates. Amit surpasses 65% of students of his class in reading test. So here Amit's results is compared with the class results. So a norm reference test is used to ascertain individual status with respect to the performance of the other individuals on that test. So here we are going to compare the individual results with the group of the students. So here ಈ ಒಂದು ವಿಧಾನದಲ್ಲಿ ನಾವು ಒಬ್ಬ ವಿದ್ಯಾರ್ಥಿಯ ಮೌಲ್ಯಮಾಪನವನ್ನು ಉಳಿದ ವಿದ್ಯಾರ್ಥಿಗಳೊಂದಿಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ದೀಸ್ ಆರ್ ದಿ ಸಮ್ ಟೈಪ್ಸ್ ಆಫ್ ಇವ್ಯಾಲ್ಯುವೇಷನ್. ಇವು ಕೂಡ ಕೆಲವೊಂದು ಮೌಲ್ಯಮಾಪನದ ವಿಧಾನಗಳಾಗಿವೆ. ಸೊ ಈಗ ಇದರ ಮೇಲೆ ಸ್ವಲ್ಪ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟುಡ್ ದೀಸ್ ಕಾನ್ಸೆಪ್ಟ್ಸ್. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, CBCS. ಸೊ ಲೆಟ್ ಅಸ್ ಡಿಸ್ಕಸ್ ದಿಟ್. So this CBCS system was introduced by UGC University Grant Commission. The CBCS stands for Choice Based Credit System. Yes, it is going to offer effective learning platform from the students, and it is a student centric. Please remember, CBCS is a student centric, and it is allowing the student to choose their subjects. So CBCS choice based, it means that here the full freedom is given to the students to choose any subject. The subjects can be at very basic level or advanced level. Instead of the conventional marking system, CBCS uses credit system here. So these points you have to remember here. First one is CBCS was introduced by UGC, and it stands for Choice Based Credit System, and it provides effective learning platform for the students, and it gives freedom to choose the subjects. And here conventional marking system is not used, here ಕ್ರೆಡಿಟ್ ಸಿಸ್ಟಮ್ ಈಸ್ ಯೂಸ್ಡ್. ಸೊ ಈ ಒಂದು CBCS ಅನ್ನು UGCದವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಕರಿತೀವಿ. ಇದು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿದೆ, ವಿದ್ಯಾರ್ಥಿ ಕೇಂದ್ರಿತ ಆಗಿದೆ. ಇಲ್ಲಿ ಕ್ರೆಡಿಟ್ ಸಿಸ್ಟಮನ್ನು ಯೂಸ್ ಮಾಡ್ತಾ ಇದ್ದಾರೆ. So this choice based credit system in higher education provides flexibility in preparing the curriculum and also granting credits based on the course intensity and teaching hours. So here the credits will be given based on the teaching hours, and here full flexibility will be given in preparing the curriculum. So this is going to help the students to pursue courses their choice. They can study at their own place. Yes, learn extra courses, acquire more than the required credits. So CBCS system offers 3 types of course choices to the students. One is core subjects, then elective subjects, then third one is foundation subjects. So ಈ ಒಂದು CBCS system 3 ಪ್ರಕಾರದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ನೀಡ್ತದೆ. ಮೊದಲನೇದು ಕೋರ್ ಸಬ್ಜೆಕ್ಟ್ಸ್ ಅಂತೀವಿ, ಎರಡನೇದು ಎಲೆಕ್ಟಿವ್ ಸಬ್ಜೆಕ್ಟ್, ಮೂರನೇದು ಫೌಂಡೇಶನ್ ಸಬ್ಜೆಕ್ಟ್ಸ್. ದ ಫಸ್ಟ್ ಒನ್ ಈಸ್ ಕೋರ್ ಸಬ್ಜೆಕ್ಟ್ಸ್. Students need to choose a core subject compulsorily to complete the credit requirements. So these subjects are compulsory for the student. They have to choose the subject. Compulsorily they have to choose this subject. So our ವಿದ್ಯಾರ್ಥಿಗಳು ಈ ಒಂದು ಸಬ್ಜೆಕ್ಟ್ಸ್ ಅನ್ನು, ಈಗ ಕೋರ್ ಸಬ್ಜೆಕ್ಟ್ಸ್ಗಳನ್ನು ಕಂಪಲ್ಸರಿ ಆಗಿ ಚೂಸ್ ಮಾಡಲೇಬೇಕಾಗ್ತದೆ. ದ ನೆಕ್ಸ್ಟ್ ಒನ್ ಇಸ್ ಎಲೆಕ್ಟಿವ್ ಕೋರ್ಸಸ್.
these subjects have more generic content and aim to increase the student skills. ಸೊ ಈ ಒಂದು ಎಲೆಕ್ಟಿವ್ ಕೋರ್ಸಸ್ ವಿದ್ಯಾರ್ಥಿಗಳಲ್ಲಿನ ಕೌಶಲ್ಯಗಳನ್ನು ಬೆಳವಣಿಗೆ ಮಾಡಲು ಸಂಬಂಧಿಸಿವೆ. ದೇ ಎಕ್ಸ್ಪೋಸ್ ದ ಸ್ಟೂಡೆಂಟ್ಸ್ ಟು ಸಬ್ಜೆಕ್ಟ್ಸ್ ವಿಚ್ ಆರ್ ನಾಟ್ ಇನ್ ದೇರ್ ಕರಿಕ್ಯುಲಮ್. ಸೊ ಹಿಯರ್ the subject which are not mentioned in their curriculum, those subjects will be chosen by the students. ಯಾವ ವಿಷಯಗಳು ವಿದ್ಯಾರ್ಥಿಗಳ ಕರಿಕ್ಯುಲಮ್ನಲ್ಲಿ ಕೊಟ್ಟಿಲ್ಲ ಅಂತಹ ಸಬ್ಜೆಕ್ಟ್ಸ್ಗಳನ್ನು ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಚೂಸ್ ಮಾಡ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್ ಗೆಟ್ ದ ಫ್ರೀಡಮ್ ಟು ಆಪ್ಟ್ ಫಾರ್ ದಿ ಸಬ್ಜೆಕ್ಟ್ಸ್ ಆಫ್ ದೇರ್ ಪರ್ಸನಲ್ ಇಂಟ್ರೆಸ್ಟ್. ಸೊ ವಿದ್ಯಾರ್ಥಿಗಳು ತಮ್ಮ ಇಂಟ್ರೆಸ್ಟ್ಗೆ ಅನುಗುಣವಾಗಿ ಇಲ್ಲಿ ಸಬ್ಜೆಕ್ಟನ್ನು ಚೂಸ್ ಮಾಡ್ತಾ ಇದ್ದಾರೆ. ದ ನೆಕ್ಸ್ಟ್ ಒನ್ ಈಸ್ ಫೌಂಡೇಶನ್ ಕೋರ್ಸಸ್. Foundation courses are also referred as ability enhancement courses, and the foundation courses offer value based subjects that lead to knowledge enhancement. So such value based subjects can help students to grab excellent career opportunities in the long run. So this is about foundation courses. These are value based subjects, and these are going to increase knowledge in the students, and such value based subjects can help students to grab career opportunities. ಸೊ ಫೌಂಡೇಶನ್ಸ್ ಕೋರ್ಸ್ ಇವು ವಿದ್ಯಾರ್ಥಿಗಳಿಗೆ ಮೌಲ್ಯಗಳನ್ನು ನೀಡುವ ಸಬ್ಜೆಕ್ಟ್ಗಳಾಗಿವೆ. ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಹೆಚ್ಚಿಸ್ತವೆ. ತಮ್ಮ ಫ್ಯೂಚರ್ನಲ್ಲಿ ಯಾವುದೇ ರೀತಿ ಈ ಕರಿಯರ್ ಅಪಾರ್ಚುನಿಟೀಸ್ಗಳನ್ನು ಅವಕಾಶಗಳನ್ನು ಸರಿಯಾಗಿ ಯೂಸ್ ಮಾಡಿಕೊಳ್ಳಲು ಫೌಂಡೇಶನ್ ಕೋರ್ಸಸ್ ತುಂಬ ಉಪಯುಕ್ತವಾಗಿವೆ. ಸೊ ಲೆಟ್ ಅಸ್ ಸಿ CBCS grading system. So surpassing the conventional percentage and grading means of judging the students' academic skills, CBCS follows a standard way of assessment and examination management. So the CBCS software grading system is uniform across all educational institution. ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೂ ಕೂಡ ಈ ಒಂದು CBCS software grading system ಸೇಮ್ ಇದೆ. So it follows the semester pattern, not the annual examination pattern. So CBCS is going to follow the semester pattern. Then there are 2 semesters in every academic year, odd and even sem. At the end of every semester, evaluation and assigning grades is done. ಯಾವುದೇ ಒಂದು ಕೋರ್ಸ್ ಸೆಮಿಸ್ಟರ್ ಮುಗಿದ ನಂತರ ಸಮೇಟಿವ್ ಇವ್ಯಾಲ್ಯೂಯೇಷನನ್ನು ಮಾಡಲಾಗ್ತದೆ ಮತ್ತು ಗ್ರೇಡ್ಸ್ಗಳನ್ನು ನೀಡಲಾಗ್ತದೆ. UGC has introduced 10 points grading system with 0 means absent or fail and 10 means outstanding. So UGC has introduced 10 points grading system and introduce ಮಾಡಿದ್ದಾರೆ 0 to 10, 0 means absent or fail and 10 means outstanding. So the number of hours a student attends the class also determine the ಕ್ರೆಡಿಟ್ಸ್. ಯಾವುದೇ ಒಬ್ಬ ವಿದ್ಯಾರ್ಥಿ ಎಷ್ಟು ಕ್ಲಾಸಸ್ಗಳನ್ನು ಅಟೆಂಡ್ ಆಗ್ತಾ ಇದ್ದಾರೆ ಅದರ ಮೇಲೂ ಕೂಡ ಈ ಕ್ರೆಡಿಟ್ ಸಿಸ್ಟಮ್ ಡಿಪೆಂಡ್ ಆಗಿದೆ. ಸೊ ಇಫ್ ಯು ಗೋ ಥ್ರೂ ದಿಸ್ ಕ್ರೆಡಿಟ್ ಸಿಸ್ಟಮ್, ಹಿಯರ್ ಇಫ್ ದ ಸ್ಟೂಡೆಂಟ್ಸ್ ಈಸ್ ಅರ್ನಿಂಗ್ 10 credits or 10 grade points, it means he is outstanding. 9 grade points means excellent. 8 grade points means very good, that is grade A. 7 grade points B plus, good. 6 grade points B, above average. 5 grade points C, average. 4 grade points P means pass, and 0 grade means absent or fail. So this grading system you have to remember. So the Mastersoft CBCS system software developed in compliance with the guidelines set by the UGC can help institutes with this. So they are going to use CBCS system software for this grading system. So it manages students. So this software is going to manage students curriculum, mapping of credits, generation of student performance reports, handle the examination timetable and process. Everything will be managed by this software only. So after examination also the student information system software also produces online report cards. So in this way, thank you very much, and this is about today.